ಗಾಯ ಆಗಿದೆ, ನೋಯ್ತಾ ಇದೆ. ಪರಿಹಾರ ಹುಡುಕಬೇಕಲ್ಲ, ಅದಕ್ಕೆ ಹೋಗಿದ್ದೆ. ಮಯೂರಿ, ದೊಡ್ಡಪ್ಪ, ಎಷ್ಟು ದಿವಸ ನಿನ್ನ ಜೊತೆ ಮಾತಾಡ್ದವನೇ ಅಲ್ಲಮ್ಮ ನಾನು. ಇವತ್ತು ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ಹೇಳಿ ದೊಡ್ಡಪ್ಪ. ನಿನ್ನದಲ್ಲದ ತಪ್ಪಿಗೆ ಮನೆಯವರೆಲ್ಲ ಒಂದೊಂದು ಮಾತಾಡಿ ನಿನ್ನ ಮನಸ್ಸನ್ನ ನೋಯಿಸ್ಬಿಟ್ವಮ್ಮ. ನಾನು ನಿನ್ನನ್ನು ಕ್ಷಮಾಪಣೆ ಕೇಳ್ತೀನಿ ಮಗಳೇ. ಅವಿನಾಶ್ ಅವರು ಊರಿಗೆ ಹೋಗುವಾಗ ಒಂದು ಮಾತು ಹೇಳಿದ್ರಮ್ಮ. ವಿಶ್ವನಾಥ್ ಅವರೇ, ನನ್ನ ಮಗಳು ನೋಡೋದಕ್ಕೆ ಹೊರಟು, ಆದ್ರೆ ಮನಸ್ಸು ತುಂಬಾ ಒಳ್ಳೇದು. ನಾನು ಒಪ್ತೀನಿ. ಒಬ್ಬ ಮನುಷ್ಯನ ಸಂಸ್ಕಾರ ಗೊತ್ತಾಗೋದು ಅವನ ಉಡುಗೆ ತೊಡುಗೆ, ಅವನ ನಡವಳಿಕೆಯಿಂದ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿದ್ದೆ. ಆದರೆ ಆ ಕಲ್ಪನೆ ಸುಳ್ಳು ಅಂತ ನೀನು ರುಜುವಾತು ಮಾಡಿಬಿಟ್ಟೆಮ್ಮ. ನಿನ್ನಂಥ ಮಗಳಿಂದ ಪಡೆಯೋದಕ್ಕೆ ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ಪುಣ್ಯ ಮಾಡಿದ್ರು. ಆದ್ರೆ ಆ ವಿಷಯದಲ್ಲಿ ನಾನು ದುರಾದೃಷ್ಟವಂತ. ನನ್ನ ಮಗಳ ಮೇಲೆ ನಾನಿಟ್ಟ ನಂಬಿಕೆನ ಅವಳು ಸುಳ್ಳು ಮಾಡಿಬಿಟ್ಲು.
ರೀ ಸುಮತಿ, ಇಷ್ಟು ದಿವಸ ನೀನು ಮಾತಾಡ್ತಿದ್ದೆ, ನಾನು ಕೇಳ್ತಾ ಇದ್ದೆ. ಇನ್ನು ಮುಂದೆ ನಾನು ಹೇಳ್ತೀನಿ, ನೀನು ಕೇಳಬೇಕು ಅಷ್ಟೇ. ಇವತ್ತು ನಡೆದ ಘಟನೆಗಳು ಇನ್ನು ಮುಂದೆ ಮರುಕಳಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೇಘನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಲ್ಲ ರೀ, ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಮದುವೆ? ನಾನು ನಿರ್ಧಾರ ಮಾಡಾಗಿದೆ. ಅಣ್ಣ, ನೀನು ಆತರ ಪಡ್ತಾ ಇದೀಯ ಅನ್ಸುತ್ತೆ. ನಮ್ಮ ಮೇಘ ತುಂಬಾ ಚಿಕ್ಕವಳು, ಅವಳು ಈಗಲೇ ಮದುವೆ ಮಾಡೋದು ಬೇಡ. ಅವಳು ಚೆನ್ನಾಗಿ ಓದ್ಲಿ, ಒಂದು ಡಿಗ್ರಿ ಅಂತ ಆಗ್ಲಿ, ಆಮೇಲೆ ಬೇಕಾದ್ರೆ ಮೇಘನ್ ನೋಡೋದಕ್ಕೆ ನಾಳೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ಕಮಲ್, ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಅಜ್ಜಿ. ಅಜ್ಜಿನ ನನ್ನ ಅಜ್ಜಿ ಅಂತ ಕಾಲ್ ಮಾಡಬೇಡ. ಮತ್ತೆ ಹೇರ್ ಏನೋ ಸ್ವಲ್ಪ ವೈಟ್ ಆಗಿದೆ ಅಷ್ಟೇ, ಏಜ್ ಆಗ್ಲಿಲ್ಲ ಇನ್ನು. ಆಂಟಿ ಅಂತ ಕಾಲ್ ಮಾಡ ನನ್ನ. ಆಂಟಿ ಸರಿ ಆಂಟಿ. ಗುಡ್. ವಿಶ್ವನಾಥ್, ಇದು ನಿಮ್ದೇ ಮನೆನಾ? ಹೌದಮ್ಮ. ಓಲ್ಡ್ ಮನೆ, ಗುಡ್ ಮನೆ. ವಿಶ್ವನಾಥ್, ನಾವು ಕಮ್ಮಿಂಗು ಅಂತ ಹುಡುಗಿಗೆ ಪ್ರೋಗ್ರಾಮ್ ಕೊಟ್ಟಿದ್ದೀರಾ? ಹುಡುಗಿ ಸಿದ್ಧವಾಗ್ತಾ ಇದ್ದಾಳೆ. ಗುಡ್ ಗುಡ್. ಹಾ ಆಂಟಿ ಪ್ಲೀಸ್ ಬನ್ನಿ 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 ಸರ್. ಅಜ್ಜಿ
ಸಾರಿ ಆಂಟಿ, ನಂದೊಂದು ಸ್ಮಾಲ್ ಕ್ವಶನ್ನು. ಏನು? ಈ ಕನ್ನಡಕ ಚೇಂಜ್ ಯಾಕೆ ಅಂತ? ಮಿಸ್ಟರ್ ವಿಶ್ವನಾಥ್, ಈ ತರ್ಲೆ ಮುಂಡೆದ್ ಯಾರು? ನನ್ನ ತಮ್ಮ ಸೋಮು ಅಂತ. ಅದು ಔಟ್ಡೋರ್ಗೆ. ಓ, ಇದು ಇಂಡೋರ್ಗೆ ಅಲ್ವಾ ಆಂಟಿ? ಸೋಮು ಅಮ್ಮ, ಇವರು ನನ್ನ ತಾಯಿ. ಈತ ನನ್ನ ತಂಗಿ ಮಗ ಜಯಂತ, ಆಕೆ ನನ್ನ ಶ್ರೀಮತಿ, ಆಕೆ ನನ್ನ ತಂಗಿ ಮೀನಾಕ್ಷಿ. ಹಾ, ಅವನು ನನ್ನ ಸಣ್ಣ ಕಮಲಾಕರ, ಈಕೆ ನನ್ನ ಡಾಟರ್ ಇನ್ ಲಾ ಶಾಂತಿ. ಈಗ ಹುಡುಗಿ ನೋಡೋಕೆ ಬಂದಿರೋದು ನನ್ನ ಒನ್ ಆ್ಯಂಡ್ ಓನ್ಲಿ ಮೊಮ್ಮಗನಿಗೆ. ಏನ್ ಸುಮತಿ, ತುಂಬಾ ಥಿಂಕ್ ಮಾಡ್ತಾ ಇದ್ದೀಯಾ? ಏನಿ ಸಮಸ್ಯೆ? ಸಮಸ್ಯೆ ಏನಿಲ್ಲ, ಹುಡುಗ ಕಾಣ್ತಾ ಇಲ್ವಲ್ಲ ಅದಕ್ಕೆ. ಆ ಚೈಲ್ಡ್ ಮುಂಡೆದ್ ನೋಡಿ ಏನ್ ಮಾಡ್ಬೇಕು? ನಾನು ಕನ್ಫರ್ಮ್ ಮಾಡಿದ್ರೆ ಮುಗೀತು. ಅವನು ಮದುವೆಗೆ ಎನಿ ಟೈಮ್ ರೆಡಿ. ಆದರೂ ಹುಡುಗ ಬಂದು ಹುಡುಗಿನ ನೋಡಿದರೆ ಚೆನ್ನಾಗಿರೋದು, ಅದೇ ತಾನೇ ಸಂಪ್ರದಾಯ. ನಿಜ. ಪ್ರಾಬ್ಲಮ್ ಏನು ಅಂದರೆ ಅವನೀಗ ಊರಿನಲ್ಲಿಲ್ಲ, ಒಂದು ಮದುವೆ ಅಟೆಂಡ್ ಆಗೋದಕ್ಕೆ ಬೆಂಗಳೂರಿಗೆ ಹೋಗಿದ್ದಾನೆ. ನೀವು ಅವನು ಬಂದ ಮೇಲೆ ಹುಡುಗಿ ತೋರಿಸ್ತೇವೆ ಅನ್ನೋದಾದರೆ ನೋ ಪ್ರಾಬ್ಲಮ್. ಅವನ ಜೊತೆನಲ್ಲೇ ಬಂದು ನಾವು ಹುಡುಗಿ ನೋಡ್ಕೊಳ್ತೀವಿ. ಅಯ್ಯಯ್ಯೋ, ತ್ರಿಪುರ ಸುಂದರಮ್ನವರೇ, ದಯವಿಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ಳಿಮ್ಮ, ಕೂತ್ಕೊಳ್ಳಿ. ತಾವು ದೊಡ್ಡೋರು, ನೀವು ನೋಡಿ ಒಪ್ಪಿದ್ರೆ ನಮ್ಗಷ್ಟೇ ಸಾಕು. ಹೌದು ಅತ್ತೆ, ನಮ್ಮ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಈಗಿನ ಕಾಲದ ಹುಡುಗ ಹುಡುಗಿರು ಒಬ್ರನ್ನೊಬ್ರು ಮಾತಾಡಿ ಪರಸ್ಪರ ತಿಳ್ಕೊಂಡು ಆಮೇಲೆ ಮದುವೆಗೆ ಒಪ್ಪಿಗೆ ಕೊಡ್ತಾರೆ. ನೀನು ಮಾತಾಡೋ ಸ್ಟೈಲ್ ನೋಡಿದ್ರೆ ಮಗಳಿಗೆ ಮದುವೆ ಮಾಡೋ ಇಂಟ್ರೆಸ್ಟೇ ಇಲ್ಲ ಅನ್ಸುತ್ತೆ ನಿನಗೆ. ಹಾಗಲ್ಲ ಆಂಟಿ, ಈಗಿನ ಟ್ರೆಂಡ್ನ ಫಾಲೋ ಮಾಡ್ಬೇಕಲ್ವಾ ನಾವು? ಇಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಸಿಗಾಕೊಳ್ಳೋದು ನಾವೇ ತಾನೇ. ಸೋಮು, ಟ್ರೆಂಡು ಯಾವಾಗ ಬೇಕಾದರೂ ಬದಲಾಗುತ್ತೆ. ಬದಲಾಗದೆ ಇರಬೇಕಾಗಿರೋದು ಸಂಬಂಧಗಳು ಮಾತ್ರ. ಎಕ್ಸಾಕ್ಟ್ಲಿ. ನನ್ನ ಹಾರ್ಟಿನ ಮಾತನ್ನ ನೀವು ಬಾಯಲ್ಲಿ ಹೇಳ್ಬಿಟ್ರಿ. ಈ ಹುಚ್ಚು ಮುಂಡೆವು ಟ್ರೆಂಡು ಟ್ರೆಂಡು ಅಂತ ಸಂಪ್ರದಾಯನೇ ಹಾಳು ಮಾಡ್ತಾ ಇದ್ದಾವೆ. ಅದಕ್ಕೆ ಈಗಿನ ಜನರೇಷನ್ ಮಾತೆತ್ತಿದ್ರೆ ಡೈವರ್ಸು ಡೈವರ್ಸು ಅಂತ ಸಾಯ್ತಾ ಬಿದ್ದಿರೋದು. ಫ್ಯಾಮಿಲಿ ಲೈಫ್ ಅನ್ನೋದು ಬರ್ಬಾದಾಗಿ ಹೋಗಿರೋದು. ಎನಿವೇ, ಈ ಯುತ್ ಮುಂಡೆವನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ? ನಾವು ಬಿಗ್ ಬಿಗ್ ಫೆಲೋಸ್ ಡಿಸೈಡ್ ಮಾಡಿದ್ರೆ ಮುಗೀತು. ಏನಂತೀರಿ ಮಿಸ್ಟರ್ ವಿಶ್ವನಾಥ್? ಹೌದು. ಹಾಗಾದ್ರೆ ಕರೆಸಿ ಡಾಕ್ಟರ್ನ. ಆಯ್ತು ಲಕ್ಷಿ. ಛಾಯಾ, ಮಯೂರಿ, ಮೇಘನ್ ಕರ್ಕೊಂಡು ಬನ್ನಿ. ಇವಳೆಮ್ಮ ನನ್ನ ಮಗಳು. ಲೇ,
ಬಾಯಿಲಿ ಬಾ. ಕೂತ್ಕೋ ಕೂತ್ಕೋ. ಡಾಕ್ಟರ್ ಇಲ್ಲ ಶಾಂತಿ, ಹೇಗಿದ್ದಾಳೆ ಹುಡುಗಿ? ನಮ್ಮ ಮನೆ ಕುಲದೇವತೆ ಇದ್ದಾಗಿದ್ದಾಳತ್ತೆ. ಏನೋ ಕಮಲಾಕರ, ಹೇಗಿದ್ದಾಳ ಹುಡುಗಿ? ಆ ಕೈ ಎತ್ತಿ ಮುಗಿಬೇಕು ಅನ್ಸತ್ತಮ್ಮ. ಎಲ್ಲ ಸರಿ ಅತ್ತೆ, ನಿಮಗೇನು ಅನ್ಸುತ್ತೆ ಅಂತಾನೆ ಹೇಳಿಲ್ವಲ್ಲ. ನಮ್ಮ ವಂಶಕ್ಕೆ ಹೇಳಿ ಮಾಡಿಸಿದಂಗಿದ್ದಾಳ ಹುಡುಗಿ. ಮಿಸ್ಟರ್ ವಿಶ್ವನಾಥ್, ಅಮ್ಮ, ನಿಮ್ಮ ಡಾಕ್ಟ್ರು ನಮಗೆ ಲೈಕ್ ಆಗಿದ್ದಾಳೆ. ನನ್ನ ಮೊಮ್ಮಗ ನಾನು ಹಾಕಿದ ಲೈನನ್ನು ದಾಟೋದಿಲ್ಲ. ಇವಳು ಹೇಗೆ? ನನ್ನ ಮಗಳು ಹಾಗೇನೆ, ದೊಡ್ಡವ್ರ ಮಾತನ್ನ ತೆಗೆದು ಹಾಕೋದೇ ಇಲ್ಲ. ವೆರಿ ಗುಡ್. ಹಾಗಾದ್ರೆ ತಾಂಬೂಲನ್ ಬದಲಾಯಿಸ್ಕೊಳ್ಳೋಣ. ಅದಕ್ಕೇನಂತೆ, ಈಗ ಗಳಿಗೆ ತುಂಬಾ ಚೆನ್ನಾಗಿದೆ, ಬದಲಾಯಿಸ್ಕೊಂಡ್ಬಿಡೋಣ. ಅಲ್ಲ, ಹುಡುಗ ಹೇಗಿದ್ದಾನೆ ಅಂತ ಗೊತ್ತಿಲ್ಲ, ಅವನ ರೀತಿ ನೀತಿಗಳು ಗೊತ್ತಿಲ್ಲ, ಅವನ ಇಷ್ಟ ಕಷ್ಟಗಳು ಗೊತ್ತಿಲ್ಲ, ಅಂಥದ್ರಲ್ಲಿ ತಾಂಬೂಲ ಹೇಗೆ ಬದಲಾಯಿಸ್ಕೊಳ್ಳೋದು? ಸುಮತಿ, ನಿನಗೆ ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಡೌಟ್ಸ್ ಇರೋ ಹಾಗಿದೆ. ರೀ ವಿಶ್ವನಾಥ್, ನಿಮ್ಮ ವೈಫ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳಿಲ್ವಾ? ಹೇಳಿದ್ದೀನಮ್ಮ, ಎಲ್ಲ ಹೇಳಿದ್ದೀನಿ. ಇರ್ಲಿ, ನಾನು ಒಂದ್ಸಲ ಹೇಳಿಬಿಡ್ತೀನಿ. ಕಾರವಾರದಲ್ಲಿ TS ಇಂಡಸ್ಟ್ರೀಸ್ ಅಂತ ಇದೆ, ಗೊತ್ತಾ ನಿಮ್ಗೆ? TS ಇಂಡಸ್ಟ್ರೀಸ್ ಬಗ್ಗೆ ಯಾರು ಗೊತ್ತಿಲ್ಲ ಆಂಟಿ, ತುಂಬಾ ದೊಡ್ಡ ಇಂಡಸ್ಟ್ರೀಸ್ ಅದು, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಇದೆಯಂತೆ. ಲೋ ತರ್ಲೆ, TS ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಇಲ್ಲ ಆಂಟಿ. TS ಅಂದ್ರೆ ತ್ರಿಪುರ ಸುಂದರಿ ಅಂತ. ಕಾರವಾರ ಮಾತ್ರ ಅಲ್ಲ, ಗೋವಾದಲ್ಲೂ ಒಂದು ಬ್ರಾಂಚ್ ಇದೆ. ಅದನ್ನ ನನ್ನ ಹಸ್ಬೆಂಡ್ ನೋಡ್ಕೊಳ್ತಾರೆ. ಮಗ ಇದನ್ನ ನೋಡ್ಕೊಳ್ತಾನೆ. ಇನ್ನು ನನ್ನ ಮೊಮ್ಮಗ ಹೇಗಿರ್ಬೋದು ಅಂತ ಕ್ಯೂರಿಯಾಸಿಟಿ ಇರ್ಬೋದು ನಿಮ್ಗೆಲ್ಲ. ಕಮಲಾಕರ,
ನಮ್ಮ ಹುಡುಗ? ಚೆನ್ನಾಗಿದ್ದಾನೆ. ಡೋಂಟ್ ವರಿ, ನೆಕ್ಸ್ಟ್ ವೀಕಲ್ಲೇ ಅವನನ್ನ ಇಲ್ಲಿಗೆ ನಾನು ಕಳಿಸ್ತೀನಿ. ನಿನಗೆ ಏನು ಡೌಟ್ ಇದ್ರು ಕೇಳವನನ್ನ, ಹೇಳ್ತಾನೆ. ಸದ್ಯಕ್ಕೆ ಅವನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ. ಈಗ ಹುಡುಗಿನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರೆ ಅವನ ಎಜುಕೇಶನ್ ಮುಗಿದ ತಕ್ಷಣ ಮುಂದಿನ ವರ್ಷವೇ ಮದುವೆ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೀವಿ.